ಹಾಯ್ ಫ್ರೆಂಡ್ಸ್, ನಿಮಗೆ ಈಗಾಗಲೇ ಗೊತ್ತಿದೆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚು ಪೋಷಕಾಂಶಗಳು ಇದೆ. ಇದು ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸನ್ನು ನೀಡುತ್ತೆ. ಇದು BP ಮತ್ತು ಕೊಲೆಸ್ಟ್ರಾಲನ್ನು ಕಂಟ್ರೋಲಲ್ಲಿ ಇಡೋಕ್ಕೆ, ಹಿಮೋಗ್ಲೋಬಿನನ್ನು ಹೆಚ್ಚಿಸೋಕ್ಕೆ, ರಕ್ತವನ್ನು ಶುದ್ಧಿ ಮಾಡೋಕ್ಕೆ ಈ ರೀತಿ ಹಲವು ಉಪಯೋಗಗಳನ್ನು ನಮಗೆ ಕೊಡುತ್ತೆ. ನಾನಿವತ್ತು ಮಾರ್ಕೆಟ್ನಿಂದ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತಂದು ಅದನ್ನು ಬಿಡಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಬಿಡಿಸ್ಕೋಬೇಕು. ಇದು ಬಿಡಿಸ್ಕೊಳ್ಬೇಕಾದ್ರೆ ತುಂಬ ಕೆಲಸ ಅನಿಸಿದ್ರು ಕೂಡ ಅದೇ ರೀತಿ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಈ ರೀತಿ ಎಲ್ಲ ದಂಟುಗಳನ್ನು ತೆಗೆದು ಕ್ಲೀನಾಗಿ ಬಿಡಿಸ್ಕೊತಾ ಇದ್ದೀನಿ. ಇದನ್ನು ಬಿಡಿಸ್ಕೊಂಡಾದ ನಂತರ 2 ಇಂದ 3 ಟೈಮು ನಾವು ನೀರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ. ವಾಶ್ ಮಾಡ್ಕೊಂಡಿದ ನಂತರ ಒಂದು ಪೇಪರ್ನಲ್ಲಿ ನೈಟ್ ನಾವು ಅದನ್ನು ಪೇಪರ್ನಲ್ಲಿ ಹೀಗೆ ಸ್ಪ್ರೆಡ್ ಮಾಡಿ ಇಡಬೇಕಾಗುತ್ತೆ. ಇದರಿಂದ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗುತ್ತೆ. ಮಾರ್ನಿಂಗ್ ಅದನ್ನು ಸಿಮ್ಮಲ್ಲಿಟ್ಟು ಒಂದು ಪ್ಯಾನಲ್ಲಿ ಹಾಕಿ ನಾವು ಅದನ್ನು ಕ್ರಿಸ್ಪಿ ಆಗೋ ಥರ ಸ್ವಲ್ಪ ಹುರ್ಕೋಬೇಕು. ತುಂಬ ಹುರಿದು ರೆಡ್ಡಾಗಿ ಬ್ಲ್ಯಾಕ್ ಆಗೋ ಥರ ಅಲ್ಲ, ಜಸ್ಟ್ ಸಿಮ್ಮಲ್ಲಿಟ್ಟು, ಅಂದರೆ ಮಿಕ್ಸಿ ಮಾಡಿ ಪೌಡ್ರ್ ಮಾಡೋಕ್ಕೆ ನಮಗೆ ಈಸಿ ಆಗಬೇಕು. ಆಮೇಲೆ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದನ್ನು ಪೌಡ್ರ್ ಮಾಡ್ಕೋಬೇಕು. ಈ ರೀತಿ ನಾವು ನೋಡಿ, ಈ ರೀತಿ ಪೌಡ್ರ್ ಆದ ನಂತರ ಇದನ್ನು ನಾವು ಒಂದು ಏರ್ ಕಂಟೆಂಟ್ ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು. ಇದನ್ನು ನಾವು ಪುಳಿಯೋಗರೆ, ಪಲಾವ್, ಏನೇ ಒಂದು ರೆಸಿಪಿ ಮಾಡಬೇಕಾದ್ರೆ ಅರಿಶಿಣದ ಪುಡಿ, ಮೆಣಸಿನ ಹಿಟ್ಟು ಹಾಕ್ಕೋತೀವಲ್ವ, ಅದೇ ರೀತಿ ಹಾಕಿ ಇದನ್ನು ರೆಸಿಪಿ ಜೊತೆ ಯೂಸ್ ಮಾಡಿದರೆ ನಮಗೆ ಡೈಲಿ ನಮ್ಮ ಹೊಟ್ಟೆಗೆ ಇದು ಹೋಗುತ್ತೆ. ಇದರಿಂದ ನಮಗೆ ಹೆಲ್ತ್ ಸ್ವಲ್ಪ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ 1 ಸ್ಪೂನನ್ನು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಟೇಸ್ಟ್ ಇರಲ್ಲ ಅಲ್ವಾ. ಹಾಗಾಗಿ ನೋಡಿ, ಈ ರೀತಿ ಮಾಡಿ ನೀವು ಟ್ರೈ ಮಾಡಿ ಹೆಲ್ತ್ ಬೆನಿಫಿಟ್ಸನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.